ನಿಜವಾಗ್ಲು ಆಕ್ಚುಲಿ ಫಸ್ಟ್ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಏನಕ್ಕೆ ಅಂದ್ರೆ ಇವತ್ತು ಆ ಸಿನಿಮಾದ್ ನೀವೇನೇ ಒಂದು ಇದ್ ಕೇಳಿದ್ರು ಕೂಡ ನಾವೆಲ್ಲ ಮಾಡಿದೊಂದಾದ್ರೂ ಕೂಡ ಫಸ್ಟ್ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿದ್ದ ವಾಯ್ಸ್ ಇದೆಯಲ್ಲ, ಸೊ ಅಲ್ಟಿಮೇಟ್. ಆಮೇಲೆ ಇನ್ನೊಂದು ಸುದೀಪನ್ ಬಾಳಾನೇ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಆಕ್ಚುಲಿ ಅವತ್ತು ಹೇಳಿದ್ದು 2 ಗಂಟೆ ನಾನು 2 ಗಂಟೆ ಮೇಲೆ ಹೊಟ್ಬಿಡ್ತೀನಿ ನಂಗೆ ಆಗ್ಬೇಕು, ಸರಿ ಚಿನ್ನ ನೀ ಮಾಡ್ಬಿಡು ನೀನು ಬಂದು 2 ಗಂಟೆ ಅಂತಂದಿದ್ದು ಹೆಚ್ಚು ಕಮ್ಮಿ 8 ಗಂಟೆ ತನಕ ನಮ್ದು ಇದ್ರಲ್ಲೇ ಕೂತು ಇಲ್ಲ ಈ ತರ ಹೇಳ್ತೀನಿ, ಇಲ್ಲ ಆ ತರ ಹೇಳ್ತೀನಿ, ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ, ನಂದ ಬಿಟ್ಬಿಡೋ ಸಾಕಪ್ಪ ನೀನು ಎಲ್ಗೋ ಹೋಗ್ಬೇಕು, ಪರವಾಗಿಲ್ಲ ಮೊದ್ಲು ಈ ಸಿನಿಮಾ ಮಾಡೋಣ. ದಟ್ ಇಸ್ ದ ಇಂಟ್ರೆಸ್ಟ್. ನಿಜವಲ್ಲ ಥ್ಯಾಂಕ್ಸ್ ಚಿನ್ನ, ಥ್ಯಾಂಕ್ಸ್ ಅ ಲಾಟ್ ಅಂಡ್ ಲಾಟ್. ಏನಿಲ್ಲ, ಆಕ್ಚುಲಿ ನಾನು ಹೇಳಿದ್ನಲ್ಲ, ಸಿನಿಮಾ ನಾರ್ಮಲ್ ಆಗಿ ವಾಯ್ಸ್ ಕೊಡಕ್ ಹೋದಾಗ ಸ್ಕ್ರೀನ್ ಮೇಲೆ ನಮ್ಗೆ ಏನೋ ಒಂದು ಸೆಳೆತ ಕಾಣ್ಬೇಕು. ಕಂಡಾಗ ಏನಾಗುತ್ತೆ, ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಆಸೆ ಆಗುತ್ತೆ. ಇಟ್ ಇಸ್ ಡೆಫಿನೆಟ್ಲಿ ನನ್ಗೆ ಅವನ ದರ್ಶನಿಗೋಸ್ಕರ ಥಿಯೇಟರ್ ತನಕ ಹೋಗಿ ದರ್ಶನಿಗೋಸ್ಕರ ನಾನು ಓಕೆ, ಅದ್ರ ಮೇಲೆ ನಡೆದಿದ್ದು ಸಿನಿಮಾಗೋಸ್ಕರ. ಪುಟ್ ಇಟ್ ದಿಸ್ ವೇ, ದರ್ಶನಿಗೋಸ್ಕರ ಕಾರ್ ಎತ್ಕೊಂಡು ಮನೆಯಿಂದ ಹೋದೆ, ಏನೋ ಕರಿತದಾನೆ ಮಾಡೋಣ. ಇಲ್ಲ ಆಕ್ಚುಲಿ ಅದು ಬರ್ಡೇ ಆಗಿದ್ದು, ಬರ್ಡೇ ಆಗಿದ್ ಮಾರನೆಗೆನೆ, ಅಲ್ಲ ಬರ್ಡೇ ಆಗಿದ್ ಮಾರನೆಗೆನೆ ಪಾಪ ಒಳ್ಳೆ ನಿದ್ದೆ ಮಾಡ್ತಿದ್ದ. ಫೋನ್ ಮಾಡ್ಬಿಟ್ಟು ಎಲ್ಲಿದ್ಯಪ್ಪ ಎಲ್ಲಿದಪ್ಪ, ಈಗ ತಾನೆ ಎದಳ್ತಾನೆ, ಬಾಪ ಬಾಪ ಬೇಗ ಕಾಯ್ತಾ ಇದೀವಿ, ಬಂದೆ ಅಂತ ಹೇಳಿ ಹಂಗೆ ಅದನ್ನು ಹೇಳಿದೆ, ಬ್ರಷ್ ಮಾಡ್ಬೇಡ ಮುಖ ತೊಳಿಬೇಡ ಹಂಗೆ ಬಾಯಲ್ಲಿ ನೀನು ಅಂತ ಹೇಳಿ. ನಿದ್ದೆ ಗಿದ್ದೆ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಇವತ್ತು ನನಗೆ ಎಲ್ಲಾದ್ರಕ್ಕಿಂತ